ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಒಂದು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿನ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಎಲ್ಲದಕ್ಕೂ ನಾವು ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ದೋಸೆಗೆ ಆಗಿರ್ಬೋದು ಮತ್ತು ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಚಟ್ನಿ ಪುಡಿ ಅಂದಿದ್ರೆ ನೋಡ್ರಿ ಮುಗೀತು. ಎಲ್ಲ ಈಸಿಯಾಗಿ ಮಾಡಿಕೊಂಡು ತಿಂದು ನೋಡ್ರಿ. ಎಲ್ಲರಿಗೂ ಇಷ್ಟ ಆಗುವಂತಹ ಮತ್ತು ಖಡಕ್ ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರೋಂಥ ಶೇಂಗಾ ಹಿಂಡಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇಲ್ಲಿ ನಾನು ನೋಡ್ರಿ 1 ಕಪ್ಪಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಖಡಕ್ಕಾಗಿ ಹುರ್ಕೋಬೇಕು. ಅಂದರೆ ಶೇಂಗಾ ಹಸಿ ಬಿಸಿಯಾಗಿ ಹುರಿಬಾರ್ದು. ಈ ಚಟ್ನೀಲಿ ಮೇನ್ ಏನಂದರೆ ಇದೇ ನೋಡ್ರಿ, ಶೇಂಗಾ ಹುರಿಯೋ ಪ್ರೊಸೆಸ್ನಲ್ಲಿ ನಾವು ಚೆನ್ನಾಗಿ ಖಡಕ್ಕಾಗಿ ಹುರ್ಕೊಂಡ್ರೆ ಚಟ್ನಿನೂ ಅಷ್ಟೇ ರುಚಿಯಾಗಿ ಬರುತ್ತೆ. ಇಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಈಗ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿ, ಶೇಂಗಾನ ಜಾಸ್ತಿ ಹೊತ್ತಿಸ್ಲಾರ್ದಂಗೆ ಚೆನ್ನಾಗಿ ಹುರ್ಕೋಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ರಿ. ಆವಾಗ ಟೇಸ್ಟು ಘಮ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಇಲ್ಲಿ ಫ್ರೈ ಆಗಿದೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ಇದನ್ನು ಬಿಟ್ಬಿಡೋಣ. ಅಂದರೆ ಕಂಪ್ಲೀಟಾಗಿ ತಣ್ಣಗಾದ್ರೇ ಮೇಲಿನ ಸಿಪ್ಪೆ ಎಲ್ಲ ಬಿಚ್ಚುತ್ತೆ. ಬಿಸಿ ಬಿಸಿಯಾಗಿದ್ದರೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಚ್ಚಲ್ಲ. ಆಮೇಲೆ ಖಡಕ್ಕಾಗಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ಬಿಟ್ಕೊಂಬರುತ್ತೆ ಎಲ್ಲ ಸಿಪ್ಪೆ. ಈಗ ಇದು ತಣ್ಣಗಾಗಲಿ. ಇಲ್ಲಿ ನೋಡಿರಿ, ತಣ್ಣಗಾದ್ಮೇಲೆ ಚೆನ್ನಾಗಿ ಅದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇದಕ್ಕೆ ನೋಡ್ರಿ ನಾನಿಲ್ಲಿ ಕರಿಬೇ ಸೊಪ್ಪನ್ನು ತೊಗೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿರಿ, ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕ್ರಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ ಕೂಡ ಅಷ್ಟೇ ಹಾಕ್ರಿ, ಅದರ ಘಮ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ, ನಾನು ಎಲ್ಲದನ್ನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಕರಿಬೇವನ್ನು ಸಹಿತ ಹಾಕ್ರಿ. ಒಣಗಿದಿದ್ರೆ ಹಾಕ್ರಿ, ಇಲ್ಲಾಂದರೆ ಹಸಿದಿದ್ದರೂ ಹಾಕಿರಿ ನಡೆಯುತ್ತೆ. ಆದರೆ ಜಾಸ್ತಿ ದಿನ ಇಡೋದಾದರೆ ಒಣಗಿದ್ದೇನೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಳ್ರಿ. ಈ ಪೌಡ್ರ್ ಮಾಡಬೇಕಾದ್ರೆ ಇನ್ನೊಂದು ಏನಂದರೆ ನಿಮಗೆ ತರಿತರಿಯಾಗಿರಬೇಕು. ಫುಲ್ ಫೈನಾಗಿ ಹಿಟ್ಟು ಥರ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ತರಿತರಿಯಾಗಿ ಇರಬೇಕು ಚಟ್ನಿ ಪುಡಿ ಇದು. ಈಗ ಇದಕ್ಕೆ ನಾನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಫಸ್ಟು 1-2 ರೌಂಡು ಈ ಥರ ಮಿಕ್ಸರ್ಗೆ ಹಾಕ್ಕೊಂಡ್ಮೇಲೆ ಖಾರದ ಪುಡಿನ ಸೇರಿಸ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇದನ್ನು ಮತ್ತೆ ನಾನು ಒಂದು ಸರಿ ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ. ನೋಡಿ, ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿನ ಬಳಸಿದ್ದೀನಿ. ಅಂದರೆ ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ. ರುಚಿನೂ ಹಾಗೆ ಇರುತ್ತೆ, ಕಲರ್ ಕೂಡ ಹಾಗೆ ಇರುತ್ತೆ. ನೋಡಿರಿ, ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಕಲರ್ ಜಾಸ್ತಿ ಇರುತ್ತೆ. ನೀವು ನಿಮ್ಮ ಹತ್ರ ಯಾವ್ದು ಖಾರದ ಪುಡಿ ಇದೆಯೋ ಅದನ್ನೇ ಯೂಸ್ ಮಾಡಿರಿ. ಇಲ್ಲ ಅಂದರೆ ಈ ಥರ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಖಾರದ ಪುಡಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ. ನೋಡಿರಿ, ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿದೆ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ. ಹೀಗೆ ಈ ಥರ ಮಾಡಿಕೊಡ್ರಿ ಹೇಗೆ ಬಂತು ಅಂತ ತಿಳಿಸಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ, ಸಪೋರ್ಟ್ ಮಾಡಿ. ಆಮೇಲೆ ವಿಡಿಯೋಗೆ ಲೈಕ್ಸ್ ಮಾಡಿರಿ. ನೋಡಿರಿ, ಇದನ್ನು ಖಡಕ್ ರೊಟ್ಟಿ ಜೊತೆಯಾಗಿ, ಮೊಸರು ಜೊತೆ, ಅನ್ನ ಜೊತೆ ಎಲ್ಲದಕ್ಕೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿರಿ. ನೋಡಿ ಹೇಗೆ ಬಂದಿದೆ ಅಂತೇಳಿ. ಎಲ್ಲರೂ ಇಷ್ಟಪಡುವಂಥ ಶೇಂಗಾ ಹಿಂಡಿ ನೀವು